ಸರ್ಕಾರ ಸರ್ ನಿಮ್ಮ SIT ಡಿ ಕೆ ಶಿವಕುಮಾರ್ ಅವರು ಆಡಳಿತಕ್ಕೆ ಹೊಸ ಹುರುಪು ಕೊಡಬೇಕಂತೇಳಿ 100 ದಿನದ ಟಾರ್ಗೆಟ್ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಸಭೆ ಮಾಡಿದ್ದಾರೆ ನಿನ್ನೆ DC ಸರ್. ನಾನು ಹೇಳುವಂಥದ್ದಿಷ್ಟೇ, ಸಾಧಾರಣವಾಗಿ ಯಾವುದೇ ಸರ್ಕಾರ ಬಂದರೂ ಕೂಡ ನಾವು 100 ಡೇಸ್ ವರ್ಷಾಚರಣೆ ಇದನ್ನೆಲ್ಲ ಮಾಡ್ತಾ ಹಿಂದಿನಲ್ಲೂ ಬಂದಿದ್ದೇವೆ. ಈ ರೀತಿಯ ಟಾರ್ಗೆಟ್ಗಳನ್ನು ಕೊಡುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಅದರ ಇಂಪ್ಲಿಮೆಂಟೇಷನ್ನ ಭಾಗ ಇಂಪಾರ್ಟೆಂಟ್ ಆಗಬೇಕು. ಮತ್ತು ಇದು ತುಂಬ ಪ್ರಿಮೇಚೂರು ನಾನು ಇದರ ಬಗ್ಗೆ ಕಮೆಂಟ್ ಮಾಡುವಂಥದ್ದು. ಈಗ ಅವರು ಕೇವಲ ಒಂದು 10 ದಿನ ಆಗಿದೆ, 10 ದಿನ ಆಗಿದೆ. 10 ದಿನದಲ್ಲಿ ಅವರ ಇವ್ಯಾಲ್ಯೂಯೇಷನ್ ಮಾಡೋದು ಸರಿಯಲ್ಲ. 100 ದಿನ ಆಗುವಾಗ ನಾವು ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ಅವರದ್ದು ಎಷ್ಟಾಗಿದೆ ಏನಾಗಿದೆ ಅಂತ ಹೇಳುವಂಥದ್ದನ್ನು ಇವ್ಯಾಲ್ಯೂಯೇಷನ್ ಮಾಡಿ ಆಗ ತಮ್ಮ ಮುಂದೆ ಬಂದು ತಮ್ಮ ಮುಖಾಂತರ ನೀವು ಇಂತಿಂಥ ಕೆಲಸ ಹೇಳಿದ್ದನ್ನು ಮಾಡಲಿಲ್ಲ ಅಂತ ಹೇಳುವಂಥದ್ದು ಅವರ ಗಮನಕ್ಕೆ ತರುವಂಥದ್ದು, ಜನರ ಗಮನಕ್ಕೆ ತರುವಂಥದ್ದನ್ನು ನಾವು ಮಾಡ್ತೀವಿ. ಮುಂದಿನ 2028 ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಆಡಳಿತ ಚುರುಕು ಮಾಡ್ತಾ ಇದ್ದೇವೆ. DC SPಗಳ ಸಭೆ ಮಾಡಿ ನಾವು ಸ್ಥಳೀಯವಾಗಿಯೂ ಕೂಡ ಎಲ್ಲ ಕೆಲಸಗಳಾಗಬೇಕು ಸರ್. ಉತ್ತಾರ ಆಗಿರ್ಬೋದು, ಕಾನೂನು ಸುವ್ಯವಸ್ಥೆ ಆಗಿರ್ಬೋದು, ಗೊಬ್ಬರದ್ದಾಗಿರ್ಬೋದು ಎಲ್ಲನೂ ಬಗೆಹರಿಸ್ತೇನೆ ಅನ್ನೋರಂಗೆ ಸರಿ ಇದ್ದಿದ್ದಿಲ್ಲ ಸರ್. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್. ಅವ್ರಿಗೆ ಪುರುಸೊತ್ತಿಲ್ಲ ಸರ್. ಅವರಿಗೆ ಜಗಳ ಮಾಡಿಕೊಳ್ಳಲಿಕ್ಕೆ ಪುರುಸೊತ್ತಿಲ್ಲ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಅವರಿಗೆ ಒಂದು ರೀತಿಯಲ್ಲಿ ಸಾಮಾನ್ಯ ಜನರ ಜೊತೆ ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡೋದಕ್ಕೆ ಅವರಿಗೆ ಪುರುಸೊತ್ತಿಲ್ಲ. ಅವರು ಹೇಗೆ ಮಾಡ್ತಾರೆ ಸರ್ ಇದನ್ನು? ಅಷ್ಟು ಸುಲಭ ಇಲ್ಲ. ನಾನು ಆಗಲಿಕ್ಕಿಲ್ಲ ಅಂತ ಯಾರಿಗೂ ಹೇಳಲ್ಲ. ಯಾಕೆಂತ ಹೇಳಿದರೆ, ಒಬ್ಬನನ್ನು ಮೌಲ್ಯಮಾಪನ ಮಾಡಬೇಕು ಅಂತ ಹೇಳಿದರೆ ಅವನಿಗೊಂದಷ್ಟು ಅವಕಾಶಗಳನ್ನು ಕೊಡಲೇಬೇಕು. ಒಂದು 100 ದಿನ. ಇವತ್ತು ಸರ್ಕಾರ ಅವ್ರದ್ದು ಹೊಸ ಸರ್ಕಾರ ಅಲ್ಲ, ಅವಳದು ಹಳೆ ಸರ್ಕಾರ ಮನೆ ರಿಪೇರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಒಂದನ್ನು ಮುಟ್ಟಿದಾಗ ಇನ್ನೊಂದು ಬೀಳ್ತದೆ, ಇನ್ನೊಂದನ್ನು ಮುಟ್ಟಿದಾಗ ಇನ್ನೊಂದು ಬೀಳದೆ, ಅಷ್ಟು ಅದು ಇದಾಗಿ ಹೋಗಿದೆ ಕಾಂಗ್ರೆಸ್ಸು ಮನೆ. ಅದು ಏನು ಶಿಥಿಲಗೊಂಡಿದೆ. ಅದು ಅಷ್ಟು ಶಿಥಿಲ ಆದ ಕಾರಣ ಅದನ್ನೇ ಸರಿ ಮಾಡಲಿಕ್ಕೆ ಅವರಿಗೆ ಪುರುಸೊಲ್ಲಿದ್ದವರು ಜನರ ಸಮಸ್ಯೆಗಳ ಮೇಲೆ ಒಳ್ಳೆ ಆಡಳಿತ ಕೊಡಲಿ ಅಂತ ಹಾರೈಸ್ತಾರೆ. ಅದು ಹಾರೈಸ್ತಾರೆ ಸರ್ಕಾರ ಸರ್. ನಿಮ್ಮ SIT ಡಿ ಕೆ ಶಿವಕುಮಾರ್ ಅವರು ಆಡಳಿತಕ್ಕೆ ಹೊಸ ಹುರುಪು ಕೊಡಬೇಕಂತೇಳಿ 100 ದಿನದ ಟಾರ್ಗೆಟ್ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಸಭೆ ಮಾಡಿದ್ದಾರೆ ನಿನ್ನೆ DC ಸರ್. ನಾನು ಹೇಳುವಂಥದ್ದಿಷ್ಟೇ, ಸಾಧಾರಣವಾಗಿ ಯಾವುದೇ ಸರ್ಕಾರ ಬಂದರೂ ಕೂಡ ನಾವು 100 ಡೇಸ್ ವರ್ಷಾಚರಣೆ ಇದನ್ನೆಲ್ಲ ಮಾಡ್ತಾ ಹಿಂದಿನಲ್ಲೂ ಬಂದಿದ್ದೇವೆ. ಈ ರೀತಿಯ ಟಾರ್ಗೆಟ್ಗಳನ್ನು ಕೊಡುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಅದರ ಇಂಪ್ಲಿಮೆಂಟೇಷನ್ನ ಭಾಗ ಇಂಪಾರ್ಟೆಂಟ್ ಆಗಬೇಕು. ಮತ್ತು ಇದು ತುಂಬ ಪ್ರಿಮೇಚೂರು ನಾನು ಇದರ ಬಗ್ಗೆ ಕಮೆಂಟ್ ಮಾಡುವಂಥದ್ದು. ಈಗ ಅವರು ಕೇವಲ ಒಂದು 10 ದಿನ ಆಗಿದೆ, 10 ದಿನ ಆಗಿದೆ. 10 ದಿನದಲ್ಲಿ ಅವರ ಇವ್ಯಾಲ್ಯೂಯೇಷನ್ ಮಾಡೋದು ಸರಿಯಲ್ಲ. 100 ದಿನ ಆಗುವಾಗ ನಾವು ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ಅವರದ್ದು ಎಷ್ಟಾಗಿದೆ ಏನಾಗಿದೆ ಅಂತ ಹೇಳುವಂಥದ್ದನ್ನು ಇವ್ಯಾಲ್ಯೂಯೇಷನ್ ಮಾಡಿ ಆಗ ತಮ್ಮ ಮುಂದೆ ಬಂದು ತಮ್ಮ ಮುಖಾಂತರ ನೀವು ಇಂತಿಂಥ ಕೆಲಸ ಹೇಳಿದ್ದನ್ನು ಮಾಡಲಿಲ್ಲ ಅಂತ ಹೇಳುವಂಥದ್ದನ್ನು ಅವರ ಗಮನಕ್ಕೆ ತರುವಂಥದ್ದು, ಜನರ ಗಮನಕ್ಕೆ ತರುವಂಥದ್ದನ್ನು ನಾವು ಮಾಡ್ತೀವಿ. ಮುಂದಿನ 2028 ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಆಡಳಿತ ಚುರುಕು ಮಾಡ್ತಾ ಇದ್ದೇವೆ. DC SPಗಳ ಸಭೆ ಮಾಡಿ ನಾವು ಸ್ಥಳೀಯವಾಗಿಯೂ ಕೂಡ ಎಲ್ಲ ಕೆಲಸಗಳಾಗಬೇಕು ಸರ್. ಉತ್ತಾರ ಆಗಿರ್ಬೋದು, ಕಾನೂನು ಸುವ್ಯವಸ್ಥೆ ಆಗಿರ್ಬೋದು, ಗೊಬ್ಬರದ್ದಾಗಿರ್ಬೋದು ಎಲ್ಲನೂ ಬಗೆಹರಿಸ್ತೇನೆ ಅನ್ನೋರಂಗೆ ಸರಿ ಇದ್ದಿದ್ದಿಲ್ಲ ಸರ್. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್. ಅವ್ರಿಗೆ ಪುರುಸೊತ್ತಿಲ್ಲ ಸರ್. ಅವರಿಗೆ ಜಗಳ ಮಾಡಿಕೊಳ್ಳಲಿಕ್ಕೆ ಪುರುಸೊತ್ತಿಲ್ಲ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಅವರಿಗೆ ಒಂದು ರೀತಿಯಲ್ಲಿ ಸಾಮಾನ್ಯ ಜನರ ಜೊತೆ ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡೋದಕ್ಕೆ ಅವರಿಗೆ ಪುರುಸೊತ್ತಿಲ್ಲ. ಅವರು ಹೇಗೆ ಮಾಡ್ತಾರೆ ಸರ್ ಇದನ್ನು? ಅಷ್ಟು ಸುಲಭ ಇಲ್ಲ. ನಾನು ಆಗಲಿಕ್ಕಿಲ್ಲ ಅಂತ ಯಾರಿಗೂ ಹೇಳಲ್ಲ. ಯಾಕೆಂತ ಹೇಳಿದರೆ, ಒಬ್ಬನನ್ನು ಮೌಲ್ಯಮಾಪನ ಮಾಡಬೇಕು ಅಂತ ಹೇಳಿದರೆ ಅವನಿಗೊಂದಷ್ಟು ಅವಕಾಶಗಳನ್ನು ಕೊಡಲೇಬೇಕು. ಒಂದು 100 ದಿನ. ಇವತ್ತು ಸರ್ಕಾರ ಅವ್ರದ್ದು ಹೊಸ ಸರ್ಕಾರ ಅಲ್ಲ, ಅವಳದು ಹಳೆ ಸರ್ಕಾರ ಮನೆ ರಿಪೇರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಒಂದನ್ನು ಮುಟ್ಟಿದಾಗ ಇನ್ನೊಂದು ಬೀಳ್ತದೆ, ಇನ್ನೊಂದನ್ನು ಮುಟ್ಟಿದಾಗ ಇನ್ನೊಂದು ಬೀಳದೆ, ಅಷ್ಟು ಅದು ಇದಾಗಿ ಹೋಗಿದೆ ಕಾಂಗ್ರೆಸ್ಸು ಮನೆ. ಅದು ಏನು ಶಿಥಿಲಗೊಂಡಿದೆ. ಅದು ಅಷ್ಟು ಶಿಥಿಲ ಆದ ಕಾರಣ ಅದನ್ನೇ ಸರಿ ಮಾಡಲಿಕ್ಕೆ ಅವರಿಗೆ ಪುರುಸೊಲ್ಲಿದ್ದವರು ಜನರ ಸಮಸ್ಯೆಗಳ ಮೇಲೆ ಒಳ್ಳೆ ಆಡಳಿತ ಕೊಡಲಿ ಅಂತ ಹಾರೈಸ್ತಾರೆ. ಅದು ಹಾರೈಸ್ತಾರೆ.